ಇದು ರಾಜ್ಯದ ಐಪಿಎಸ್ ಅಧಿಕಾರಿಗಳು ನೋಡಲೇಬೇಕಾದಂತಹ ಸ್ಟೋರಿ. ಆ ಐಪಿಎಸ್ ಅಧಿಕಾರಿ ವಿರುದ್ಧ ಕೇಳಿ ಬಂತು ಅಕ್ರಮದ ಭೂತ. ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಹೊತ್ತ ಐಪಿಎಸ್ ಅಧಿಕಾರಿಗೆ ಈಗ ಶಾಕ್ ಎದುರಾಗಿದೆ. ರಾಜ್ಯದ ಐಪಿಎಸ್ ಅಧಿಕಾರಿಗಳು ಗಮನಿಸಬೇಕಾದಂತಹ ಸುದ್ದಿ ಇದು. ಆ ಐಪಿಎಸ್ ಅಧಿಕಾರಿಯ ವಿರುದ್ಧ ಅಕ್ರಮದ ಆರೋಪ ಕೇಳಿ ಬಂದಿದೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಹೊತ್ತ ಆ ಐಪಿಎಸ್ ಅಧಿಕಾರಿಗೆ ಈಗ ಶಾಕ್ ಎದುರಾಗಿದೆ. ಬೆಳಗಾವಿ ವಲಯದ ಡಿಸಿಆರ್ಇ ಎಸ್ಪಿ ಆಗಿರುವಂತಹ ರವೀಂದ್ರ ಕಾಶಪ್ಪ ಗದಾಡಿ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ. ಅಥಣಿಯ ವಿನೋದ್ ಚಕ್ರವರ್ತಿ ಎಂಬುವರಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ದಾಖಲಾಗಿದೆ. ಐಪಿಎಸ್ ರವೀಂದ್ರ ಅವರು ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನೋ ಘನಗಂಭೀರ ಆರೋಪ. ತಮ್ಮ ಪತ್ನಿ ಹಾಗೂ ಸಂಬಂಧಿಕರ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ. ಜೊತೆಗೆ ಬಡ್ಡಿ ವ್ಯವಹಾರಗಳನ್ನ ಐಪಿಎಸ್ ಅಧಿಕಾರಿ ಮಾಡ್ತಿರುವುದರ ಬಗ್ಗೆಯೂ ಕೂಡ ಆರೋಪ ಕೇಳಿ ಬಂದಿದೆ. ಲೋಕಾಯುಕ್ತದಲ್ಲೂ ದೂರು ಕೊಟ್ಟಿರತಕ್ಕಂಥ ವಿನೋದ್ ಚಕ್ರವರ್ತಿ ಇದು ಐಪಿಎಸ್ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಐಪಿಎಸ್ ಅಧಿಕಾರಿಗಳ ಬಗ್ಗೆ ರಾಜ್ಯದಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯಗಳಿದೆ. ಆದರೆ ಈ ತರಹದ್ದೊಂದು ಆರೋಪಗಳು ಕೇಳಿ ಬಂದಾಗ ನಾಗರಿಕ ಸಮಾಜದಲ್ಲಿ ಹರಿದಾಡಬಹುದಾದಂತಹ ಬೇರೆ ಬೇರೆ ತರಹದ ಚರ್ಚೆಗಳು ನಿಜಕ್ಕೂ ಕೂಡ ಈ ಒಂದು ಇಲಾಖೆಯ ಬಗ್ಗೆ ಬೇರೆ ತರಹದ ಅರ್ಥಗಳನ್ನು ಕೊಡ್ತಾ ಇದೆ. ಅಥಣಿಯ ವಿನೋದ ಚಕ್ರವರ್ತಿ ಎಂಬುವರಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈಗಾಗಲೇ ದೂರು ದಾಖಲಾಗಿರುವಂತಹದ್ದು. ಅಕ್ರಮ ಆಸ್ತಿ ಗಳಿಸಿದ್ದಾರೆ, ಸಂಬಂಧಿಕರು ಅಕ್ರಮವಾಗಿ ಆಸ್ತಿಯನ್ನು ಗಳಿಸಿದ್ದಾರೆ, ಜೊತೆಗೆ ಬಡ್ಡಿ ವ್ಯವಹಾರವನ್ನು ಅವ್ಯಾಹತವಾಗಿ ನಡೆಸ್ತಾ ಇದ್ದಾರೆ, ಬಡ್ಡಿ ವ್ಯವಹಾರದಲ್ಲೂ ಕೂಡ ತೊಡಗಿದ್ದಾರೆ ಎನ್ನುವಂತಹ ರೀತಿಯ ಆರೋಪಗಳು ಈಗಾಗಲೇ ದೂರು ನೀಡಲಾಗಿರುವಂತಹದ್ದು. ಲೋಕಾಯುಕ್ತದಲ್ಲೂ ಕೂಡ ದೂರು ಕೊಟ್ಟಿದ್ದಾರೆ ವಿನೋದ್ ಚಕ್ರವರ್ತಿ. ಸೊ ಐಪಿಎಸ್ ರವೀಂದ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಮನವಿ ಮಾಡಿರತಕ್ಕಂಥ ವಿನೋದ್ 2017ರ ಬ್ಯಾಚಿನ ಐಪಿಎಸ್ ಅಧಿಕಾರಿ ರವೀಂದ್ರ ಕಾಶಪ್ಪ ಗದಾಡಿ. ಸೊ ಇದು ಐಪಿಎಸ್ ಅಧಿಕಾರಿಗಳಿಗೆ ಮುಜುಗರ ಉಂಟು ಮಾಡಬಲ್ಲ ಒಂದು ಸುದ್ದಿಯಾಗಿದ್ದು 2017ರ ಬ್ಯಾಚಿನ ಐಪಿಎಸ್ ಅಧಿಕಾರಿ ರವೀಂದ್ರ ಕಾಶಪ್ಪ ಗದಾಡಿ ವಿರುದ್ಧ ಆರೋಪಗಳು ಕೇಳಿಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.